ಐ ಥಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಡೇಸ್ ಆಗುತ್ತೆ. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ ನಮ್ಮ ಡಾಕ್ಟರ್ ನೋಡ್ಕೊಂಡಿದ್ದು ರೀತಿ ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಯಲ್ಲಿ ಬಂಧು ಬಳಗ, ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾಗಳು, ಅವರೇ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ವೆರಿ ಏನಂತೀವಿ, ಒಂದು ಎಮೋಷ್ನಲ್, ಎವ್ರಿಬಡಿ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿದ್ರು. ಅದು ಬಂದು ಅದರಿಂದ ಶುರುವಾಯಿತು. ಆಮೇಲೆ ನಾನು ಅದೊಂದು ಓಪನ್, ಯಾಕಂದರೆ ಎಲ್ಲ ಇದನ್ನು ನಾವು ಓಪನ್ ಆಗಿ ಹೇಳ್ತೀವಿ, ಇದನ್ನು ಮಾತ್ರ ಯಾಕೆ ಹೈಡ್ ಮಾಡಬೇಕು ನನ್ನ ಮನಸ್ಸಿಗೆ ಹೇಳ್ತೀವಿ, ಬೇಕಿಂಗ್ ಹೇಳ್ತಿಲ್ಲ ಹೇಳ್ಬಿಡ, ಆವಾಗ ಓಪನ್ ಅಪ್ ಆಗಿ. ಬಟ್ ದೇವರು ಎಲ್ಲಿಂದ ಸಂತ ಕೊಟ್ಟನೆ, ಡಾಕ್ಟರ್ ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರು ಅವರೆಲ್ಲ ಫಸ್ಟ್ ನನಗೆ ಒಂದು ಕೌಶಿಕ್ ಥರ ಆಯಿತು, ಬಂದು ನನಗೆ ಒಂದು ಟ್ರೀಟ್ಮೆಂಟ್ಗೆ ಭಾಳ ಸಹಾಯ ಆಯಿತು. ಬೇಗ ಟ್ರೀಟ್ಮೆಂಟ್ ಇನ್ನೊಬ್ಬರು ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರು, ದಿಲೀಪ್ ಡಾಕ್ಟರು, ಆಮೇಲೆ ಇನ್ನೂ ಯೋಗಿತಾ ಅಂತ ಒಬ್ಬರು, ಅವರು ಯಾವಾಗಲೂ ಕೀಮೋ ಬರ್ಬೇಕಾರೆಲ್ಲ ಬಂದು ಪಕ್ಕದಲ್ಲಿ ಇಟ್ಕೊಂಡು ಯಾವಾಗ ಕೇಳೋ ನೋಯುತ್ತಾ ಅಂದರೆ ಆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟರ್ ಯಾವ್ಯಾವ ರೂಪದಲ್ಲ ಬರ್ತದೆ, ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮಿ ಆ್ಯಂಡ್ ಭಾಳ ಚೆನ್ನಾಗಿತ್ತು ಅದೆಲ್ಲ ಆ ಪೀರಿಯಡ್. ಅದಾದಮೇಲೆ ಡಾಕ್ಟರ್ ಮನೋರನ್ನ ಆಮೇಲೆ ಆಪರೇಷನ್ ಅಮ್ಮ